Hello and welcome back to Sandpoint Institute Belagavi. This is Priyanka. So today I will be discussing little different topic like how to make the perfect notes. So already ee video nanu long time back madidni. So where I had discussed like very systematically on how to make the notes. So ಆ video ನೋಡ್ರಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇರುತ್ತೆ. ಸೊ ಇದಕ್ಕೆ ನಾ ಫ್ಯೂ ಮೋರ್ ಪಾಯಿಂಟ್ಸ್ ಆ್ಯಡ್ ಮಾಡ್ಬೇಕಂತನು ಬಿಕಾಸ್ ನಾವು ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಜಾಯ್ನಿಂಗ್ ಅವರ್ ಕೋರ್ಸ್ ದಟ್ ಈಸ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಕೋರ್ಸ್ ಜಾಯ್ನ್ ಆಗಕತ್ತಾರು ಆ್ಯಂಡ್ ಲೈಕ್ ಐ ಆಮ್ ಡಿಸ್ಕಸಿಂಗ್ ದ ಪ್ರಿಪರೇಷನ್ ಸ್ಟ್ರಾಟಜಿ ವಿತ್ ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಹೂ ಎವರ್ ಈಸ್ ಜಾಯ್ನಿಂಗ್ ದ ಕೋರ್ಸ್. ಓಕೆ, ಸೊ ಅದ್ರ ಒಳಗೆ ನೋಟ್ಸ್ ಮೇಕಿಂಗ್ ಪ್ಲೇಸ್ ವೆರಿ ಮೇಜರ್ ರೋಲ್. ಸೊ ನೀವು ಕೋರ್ಸ್ ಜಾಯ್ನ್ ಆದ್ಮೇಲೆ ಎಷ್ಟು ಜನ ಕೇಳ್ತೀರಿ ಲೈಕ್ ಮೇಡಮ್ PDF ಅಷ್ಟೇ ಅದಾವು ಅಷ್ಟೇ ರೆಫರ್ ಮಾಡಿದರೆ ಸಾಕು ಅನ್ನೋದು. ನೋ, ಸಿ ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಗೌರ್ಮೆಂಟ್ ಎಕ್ಸಾಮ್. ಸೊ ನಾನು ನಿಮ್ಮದು ಬರೀ AE JE AEE ಅಂತ ಹೇಳಾಕತ್ತಿಲ್ಲ, ಲೈಕ್ KS ತಗೋರಿ, SDA FD PSI ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಂದ್ರೆ ನೋಟ್ಸ್ ಮೇಕಿಂಗ್ ಪ್ಲೇಸ್ ಮೇಜರ್ ರೋಲ್. ಸೊ ನೋಟ್ಸ್ ಮೇಕಿಂಗ್ ಆ್ಯಂಡ್ ಟೆಸ್ಟ್ ಸೀರೀಸ್, ಸೊ ಇವನ್ನ ನೀವು ಪರ್ಫೆಕ್ಟಾಗಿ ಆದರೆ ಅಂದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್. ಸೊ ನೀವು ಇದ್ರೊಳಗೆ ಯಾವ್ದಾರ ಒಂದು ನಿಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಐ ವಿಲ್ ರೈಟ್ ಆ್ಯಂಡ್ ಗಿವ್ ಲೈಕ್ ಯು ವಿಲ್ ನಾಟ್ ಗೆಟ್ ಸೆಲೆಕ್ಟೆಡ್. ಯಾಕಂದ್ರೆ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಗಿವ್ ಇಟ್ಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಡಿಸ್ಕಸಿಂಗ್ ವಿತ್ ದ ಸ್ಟೂಡೆಂಟ್ಸ್. ಯಾಕಂದ್ರೆ ಸ್ಟೂಡೆಂಟ್ಸ್ ನಮ್ಮದು ಕೋರ್ಸ್ ಮೊದಲು ಜಾಯ್ನ್ ಆಗಿರ್ತಾರೋ 6 months ಆಗೋ 1 year ಆಗೋದು. ಸೊ ಅವಾಗ ಬರೀ ಮೇಡಮ್ ನಾವು ವಿಡಿಯೋ ಲೆಕ್ಚರ್ಸ್ ನೋಡಿಬಿಟ್ವಿ, ನೋಟ್ಸ್ ಬರೀಲಿಲ್ಲ. ಸೊ ಈಗ ನಾವು ಮತ್ತೆ ಕೋರ್ಸ್ ಜಾಯ್ನ್ ಆಗ್ತೀವಿ, ನಾವು ಡೀಟೇಲಾಗಿ ನೋಟ್ಸ್ ಬರಿತೀವಿ ಅಂತ ಹೇಳ್ತಾರೆ. ಸೊ ನಾನು ಪ್ರತಿಯೊಬ್ಬರಿಗೂ ಮೊದಲೇ ಹೇಳಿರ್ತೀನೋ ನೋಟ್ಸ್ ಬರೀರಿ ಅಂತ, ಬಟ್ ಕೇಳೋದಿಲ್ಲ ನೀವು. ಸೊ ಅಗೇನ್ ಯು ಹ್ಯಾವ್ ಟು ಪೇ ದ ಫೀಸ್ ಆ್ಯಂಡ್ ಯು ಹ್ಯಾವ್ ಟು ಜಾಯ್ನ್ ಅಗೇನ್. ಸೊ ಇಟ್ ವಿಲ್ ಬಿ ಅನ್ನೆಸೆಸರಿ ಫೈನಾನ್ಷಿಯಲ್ ಬರ್ಡನ್ ಆನ್ ಯು. ಸೊ ದ್ಯಾಟ್ಸ್ ದ ರೀಸನ್ ಮೊದಲ ನೀವು ನೋಟ್ಸ್ ಮಾಡಬೇಕು. ಸೊ ಯಾಕಂದ್ರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್. ಈಗ ನೀವು ನಮ್ಮ ಕೋರ್ಸ್ ಜಾಯ್ನ್ ಆದ್ರಂದ್ರೆ ಒಂದು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಸಬ್ಜೆಕ್ಟ್, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಸೊ ನೀವು ಡೀಟೇಲಾಗಿ ಅದು ವಿಡಿಯೋ ಲೆಕ್ಚರ್ಸ್ ನೋಡಿ ನೋಟ್ಸ್ ಬರೋದು, ಆ ಸಬ್ಜೆಕ್ಟಿಗೆ ನೀವು ಟೆಸ್ಟ್ ಸೀರೀಸ್ ಕೊಟ್ರೆ ಅಂದ್ರೆ ದಿಸ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಸೊ ನಾಳೆ ನಿಮ್ಗೆ ಯಾವುದೇ ನೋಟಿಫಿಕೇಷನ್ ಒಳಗೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಸಬ್ಜೆಕ್ಟ್ ಇತ್ತಂದ್ರೆ ದೆನ್ ಯು ನೀಡ್ ಟು ರೆಫರ್ ಯುವರ್ ಓನ್ ಹ್ಯಾಂಡ್ ರಿಟನ್ ನೋಟ್ಸ್ ಓನ್ಲಿ. ಯಾಕಂದ್ರೆ ನಾವು ಯಾವ ಟೈಪ್ ಟೀಚ್ ಮಾಡಿರ್ತೀವಿ ಅಂದ್ರೆ ದಿಸ್ ಶುಡ್ ಟೇಕ್ ಕೇರ್ ಆಫ್ ಆಲ್ ದ ಎಕ್ಸಾಮ್ಸ್, ಇವನ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಲೈಕ್ PWD AEE. ಸೊ ತಿಳಿತಲ್ಲ. ಸೊ ಅದಕ್ಕೆ ನೋಟ್ಸ್ ಮೇಕಿಂಗ್ ನಿಗ್ಲೆಕ್ಟ್ ಮಾಡಬೇಡ್ರಿ. ಡು ನಾಟ್ ಟೇಕ್ ಇಟ್ ಲೈಕ್ ಇಟ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಈಗ ನಮ್ಮದು ಲೆಕ್ಚರ್ಸ್ ಕೇಳ್ತಿರ್ತಾರೆ, ನೋಟ್ಸ್ ಬರೀತಿರ್ತಾರೆ ಸ್ಟೂಡೆಂಟ್ಸು, ಮೇಡಮ್ ನಂದು ಟೈಮ್ ಭಾಳ ಕನ್ಸ್ಯೂಮ್ ಆಗ್ತೈತಿ, ಐ ಆಮ್ ಫೀಲಿಂಗ್ ಲೈಕ್ ಟೈಮ್ ಈಸ್ ಗೆಟಿಂಗ್ ವೇಸ್ಟೆಡ್. ಟೈಮ್ ಈಸ್ ನಾಟ್ ಗೆಟಿಂಗ್ ವೇಸ್ಟೆಡ್, ಯು ಆರ್ ಯುಟಿಲೈಸಿಂಗ್ ದ ಟೈಮ್ ಫಾರ್ ಯುವರ್ ಬೆಟರ್ ಫ್ಯೂಚರ್. ಈಗ ನಾವು ಆಫ್ಲೈನ್ ಕ್ಲಾಸ್ ಇತ್ತಂದ್ರೂ ನಾವು ಎಕ್ಸ್ಪ್ಲೇನ್ ಮಾಡಿ ನೋಟ್ಸ್ ಡಿಟೆಕ್ಟ್ ಮಾಡ್ತೀವಿ, ದೆನ್ ಯು ವಿಲ್ ರೈಟ್ ದ ನೋಟ್ಸ್. ಸೊ ಸೇಮ್ ವೇ ಹಿಯರ್ ಆಲ್ಸೋ ವೆನ್ ಯು ಆರ್ ವಾಚಿಂಗ್ ದ ವಿಡಿಯೋ ಲೆಕ್ಚರ್ಸ್ ನೀವು ನೋಟ್ಸ್ ಮಾಡಿದ್ರೆ ಅಂದರೆ ಇಟ್ ಈಸ್ ಗುಡ್ ಫಾರ್ ಯು. ಸಿ ವಾಟ್ ಈಸ್ ಗುಡ್ ಫಾರ್ ಯು, ಐ ಸಜೆಸ್ಟ್ ದ್ಯಾಟ್ ಫಾಲೋಯಿಂಗ್ ದ್ಯಾಟ್ ಈಸ್ ಲೆಫ್ಟ್ ಟು ಯು. ನೀವು ಈಗ ಫಾಲೋ ಮಾಡಲಂದ್ರೆ after 1 year you will be compelled to follow, because these are all the basic things needed when you are preparing for the government exam. Okay, so ಈ ವಿಡಿಯೋ ಒಳಗಂತೂ ನಾನು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಜಸ್ಟ್ ವಾಚ್ ದಿಸ್ ವಿಡಿಯೋ ವಿದೌಟ್ ಫೇಲ್. ಈಗ ನಮ್ಮ ಕೋರ್ಸ್ ಜಾಯ್ನ್ ಆದವ್ರಿಗೂ ಪ್ರತಿಯೊಬ್ಬರಿಗೂ ನಾನು ಫಸ್ಟ್ ಇದು ವಿಡಿಯೋ ನೋಡೋಕೆ ಹೇಳ್ತೀನಿ, ದೆನ್ ಓನ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಪ್ರಿಪರೇಷನ್ ಸ್ಟ್ರಾಟಜಿ ಓವರ್ ಕಾಲ್ ಆರ್ ಓವರ್ ಗೂಗಲ್ ಮೀಟ್. ಓಕೆ, ಸೊ ಈಗ ನಾವು ನೋಟ್ಸ್ ಮಾಡ್ತಿರ್ತೀವಿ. ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಲೈಕ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. Okay, so the very first chapter here is water demand. So our first chapter water demand. So ನೀವೇನು ಮಾಡಬೇಕಂದ್ರೆ ಅದು ಲೆಕ್ಚರ್ ನೋಡಬೇಕು. ಸೊ ಸೈಮಲ್ಟೇನಿಯಸ್ಲಿ ಯು ಶುಡ್ ಮೇಕ್ ದ ನೋಟ್ಸ್. ಸೊ ನಿಮ್ಗೆ ಅದು ವಾಟರ್ ಡಿಮಾಂಡ್ ಚಾಪ್ಟರ್ ಮುಗಿಕೊಳ್ಳಿ. ನಾವಂತೂ ಬೇಸಿಕ್ಸ್ ಅಂತ ಟೀಚ್ ಮಾಡಿರ್ತೀವಿ. ನ್ಯೂಮರಿಕಲ್ಸ್ ಆಲ್ಸೋ ವಿ ಹ್ಯಾವ್ ಸಾಲ್ವ್ಡ್ ಎನ್ ನಂಬರ್ ಆಫ್ ನ್ಯೂಮರಿಕಲ್ಸ್. ಸೊ ಯು ನೀಡ್ ನಾಟ್ ರೆಫರ್ ಎನಿ PDFs, ಎನಿ ಅದರ್ ಯೂಟ್ಯೂಬ್ ವಿಡಿಯೋಸ್, ಎನಿ ಟೆಕ್ಸ್ಟ್ ಬುಕ್ಸ್, nothing is needed. So just you need to solve some previous year's question papers if you need. ಸೊ ಥಿಯರಿ ಓದಾಕ ಮತ್ತೇನು ನೀವು ರೆಫರ್ ಮಾಡೋದು ನೆಸಸರಿ ಇಲ್ಲ. ಸೊ ಕಮಿಂಗ್ ಬ್ಯಾಕ್ ಲೈಕ್ ಐ ವಾಸ್ ಟೆಲಿಂಗ್ ವಾಟರ್ ಡಿಮಾಂಡ್. ಸೊ ಆ ಚಾಪ್ಟರ್ದು ಲೆಕ್ಚರ್ ಕಂಪ್ಲೀಟಾಗಿ ನೋಡ್ತೀರಿ ನೀವು, ಅದು ಮುಗಿದ ತಕ್ಷಣ ನೋಟ್ಸ್ ಬರೀತೀರಿ ಸೈಮಲ್ಟೇನಿಯಸ್ಲಿ. ಸೊ ಒನ್ಸ್ ನಿಮ್ಮದು ನೋಟ್ಸ್ ಮೇಕಿಂಗ್ ಮುಗೀತಂದ್ರೆ ದೆನ್ ಯು ಹ್ಯಾವ್ ಟು ಲೀವ್ 2 pages. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಲಿಸನ್ ಟು ದಿಸ್. ಸೊ 2 page ನೀವು ಬಿಡಬೇಕು. ದೆನ್ ಯು ಸ್ಟಾರ್ಟ್ ವಿತ್ ದ ಸೆಕೆಂಡ್ ಚಾಪ್ಟರ್. ಸೊ ಸೆಕೆಂಡ್ ಚಾಪ್ಟರ್ ಹಿಯರ್ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇಸ್ ಸೋರ್ಸಸ್ ಆಫ್ ವಾಟರ್. ಸೊ ಅದರದ್ದು ನೋಟ್ಸ್ ಬರೀತೀರಿ. ಮತ್ತೆರಡು ಪೇಜಸ್ ಬಿಡ್ತೀರಿ. ಅದು ಮುಗಿದ ತಕ್ಷಣ ಇಂಟೇಕ್ ಸ್ಟ್ರಕ್ಚರ್ ಅಂತ ಚಾಪ್ಟರ್ ಐತಿ. ಸೊ ಅಗೇನ್ ಯು ವಿಲ್ ರೈಟ್ ದ ನೋಟ್ಸ್ ಆ್ಯಂಡ್ ಯು ವಿಲ್ ಲೀವ್ ಸಮ್ 2 pages. ದೆನ್ ಆಫ್ಟರ್ ದ್ಯಾಟ್ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಐತಿ. ಸೊ ಅಗೇನ್ ಯು ವಿಲ್ ವಾಚ್ ದ ಲೆಕ್ಚರ್ಸ್, ಮೇಕ್ ದ ನೋಟ್ಸ್ ಆ್ಯಂಡ್ ಲೀವ್ 2 chapters. ನೆಕ್ಸ್ಟ್ ವಾಟರ್ ಟ್ರೀಟ್ಮೆಂಟ್. ಸೊ ಆ್ಯಂಡ್ ಸೊ ಇಟ್ ಕಂಟಿನ್ಯೂಸ್.
ಆ್ಯಂಡ್ ವಾಟ್ ಎವರ್ ದ ಟಿಪ್ಸ್ ಐ ಆಮ್ ಸೇಯಿಂಗ್ ನಾವು ಯು ಶುಡ್ ಅಪ್ಲೈ ಫಾರ್ ಆಲ್ ದ ಸಬ್ಜೆಕ್ಟ್ಸ್. ಯಾಕಂದರೆ ಏನು ಹೇಳ್ತಾರೆ ಈಗ, ಯಾಕ್ರಿ ಮೇಡಮ್ ನಾವು 2 pages ಬಿಡಬೇಕಂತ. ಈ ನೀವು ಯಾರು ಸಿಲೆಕ್ಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ, ಲೈಕ್ PWD ಅನ್ಕೋರಿ, WRD ಅನ್ಕೋರಿ, RWS. ಸೊ ಏನು ಹೇಳ್ತಾರೆ ಅವರು, ಲೈಕ್ ನೀವು ನೋಟ್ಸ್ ಬರೀಬೇಕು, ಶಾರ್ಟ್ ನೋಟ್ಸ್ ರೆಡಿ ಮಾಡಬೇಕು, ಟೆಸ್ಟ್ ಸೀರೀಸ್ ಕೊಡಬೇಕು. ಸೊ ನೀವು ಯಾರು ಸಿಲೆಕ್ಟೆಡ್ ಸ್ಟೂಡೆಂಟಿಗೆ ಕೇಳಿದ್ರು ಯುವ ಪಾಯಿಂಟ್ಸೇ ಹೇಳ್ತಾರೆ. ಬಟ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ನಾನು ಇದನ್ನು ಸಿಂಪ್ಲಿಫೈಡ್ ಮಾಡಿ ನಿಮ್ಗೆ ಹೇಳಕತ್ತೇನೆ. ಸೊ ನೀವು ರೆಗ್ಯುಲರ್ ನೋಟ್ಸ್ ಮಾಡ್ಕೊಂಡೆ ಮತ್ತು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಅಂದರೆ ದ್ಯಾಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಆಮೇಲೆ ವೆನ್ ಯು ಆರ್ ಮೇಕಿಂಗ್ ಶಾರ್ಟ್ ನೋಟ್ಸ್ ಅಲ್ಲ, ಸೊ ಯು ವಿಲ್ ನಾಟ್ ಬಿ ನೋಯಿಂಗ್ ಲೈಕ್ ಹೌ ಶಾರ್ಟ್ ಯು ಹ್ಯಾವ್ ಟು ಮೇಕ್ ಇಟ್. ಅಂದರೆ ಯಾವ್ದನ್ನ ಸ್ಕಿಪ್ ಮಾಡಬೇಕಾದ್ರೆ ಯಾವ್ದು ಬರೀಬೇಕು, ನ್ಯೂಮರಿಕಲ್ ಸಾಲ್ವ್ ಮಾಡಬಾರ್ದು, ಡಯಾಗ್ರಾಮ್ ಡ್ರಾ ಮಾಡಬಾರ್ದು, ಇದು ಕನ್ಫ್ಯೂಷನ್ ಇರೋದು ನಿಮ್ಗೆ. ಸೊ ಅದರ ಸಂಬಂಧ ನಾನು ಅಗದಿ ಸಿಂಪಲ್ ಮೆಥಡ್ ಇವತ್ತು ಡಿಸ್ಕಷನ್ ಮಾಡಾಕತ್ತೀನಿ ಫಾರ್ ನೋಟ್ಸ್ ಮೇಕಿಂಗ್, ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಫೆಕ್ಟಿವ್. ಯು ಜಸ್ಟ್ ಫಾಲೋ ದಿಸ್ ಫಾರ್ ಒನ್ ಸಬ್ಜೆಕ್ಟ್, ಡೆಫಿನೆಟ್ಲಿ ಯು ವಿಲ್ ಥ್ಯಾಂಕ್ ಮೀ ಫಾರ್ ಗಿವಿಂಗ್ ದಿಸ್ ಸಜೆಷನ್. ಓಕೆ, ಸೊ ಈಗ ಫಸ್ಟ್ ನಾನು ಏನಂತ ಹೇಳಿದ್ದೀನಿ, ಫಾರ್ಗೆಟ್ ಅಬೌಟ್ ಶಾರ್ಟ್ ನೋಟ್ಸ್ ಆ್ಯಂಡ್ ಆಲ್. ಸೊ ನೀವು ಲೆಕ್ಚರ್ಸ್ ಕೇಳ್ತಿರ್ತೀರಿ, ನೋಟ್ಸ್ ಬರೀತಿರ್ತೀರಿ, ಲೀವ್ 2 pages ಆಫ್ಟರ್ ಎವ್ರಿ ಚಾಪ್ಟರ್. ಸೊ ಸೈಮಲ್ಟೇನಿಯಸ್ಲಿ ವಾಟ್ ಯು ಹ್ಯಾವ್ ಟು ಡೂ, ಕೀಪ್ ಒನ್ notebook, like king size notebook ಇಟ್ಕೋರಿ, ನಾಟ್ ಸ್ಮಾಲ್ ಸೈಜ್ ಬುಕ್. ಸೊ ದ್ಯಾಟ್ ಬುಕ್ ಈಸ್ ಫಾರ್ಮುಲಾ ಬುಕ್. ಸೊ ಆ ಬುಕ್ ಒಳಗೆ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಸದ್ದು ಫಾರ್ಮುಲೆ ನೀವು ಅಲ್ಲಿ ಬರಿಬೇಕು. ಓಕೆ, ಟ್ರೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ಫಸ್ಟ್ ಚಾಪ್ಟರ್ ನೀವು ವಾಟರ್ ಡಿಮಾಂಡ್ ಓದ್ತಿರ್ತೀರ ಎನ್ವೈರ್ಮೆಂಟ್ ಒಳಗೆ. ಸೊ ಅದ್ರೊಳಗೆ ನಿಮಗೆ ಫಾರ್ಮುಲಾ ಎಲ್ಲಿ ಬರ್ತಾವೋ ಫಾರ್ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್, ಲೈಕ್ ಅರ್ಥಮೆಟಿಕ್ ಮೆಥಡ್, ಜಾಮೆಟ್ರಿಕ್ ಮೆಥಡ್, ಎಕ್ಸ್ಪೋನೆನ್ಷಿಯಲ್ ಮೆಥಡ್, ಸೊ ಎಸ್ ಕರ್ವ್. ಸೊ ಅವನ್ನೆಲ್ಲ ಫಾರ್ಮುಲಾ ಬರೀ ಮುಂದೆ. ಸೊ ವಾಟ್ ಎವರ್ ಯು ಆರ್ ರೈಟಿಂಗ್ ಇನ್ ಯುವರ್ ರೆಗ್ಯುಲರ್ ನೋಟ್ಸ್, ಸೊ ಇಲ್ಲೇ ಬರೀ ಫಾರ್ಮುಲಾ ಅಷ್ಟೇ ಬರೀಬೇಕು. ಸೊ ಫಸ್ಟ್ ಹೆಡ್ಡಿಂಗ್ ಏನು ಬರೀಬೇಕಂದ್ರೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಅದು ಮುಗಿದ ಕೂಡಲೇ ಫಸ್ಟ್ ಚಾಪ್ಟರ್ ಇದು ಏನು ವಾಟರ್ ಡಿಮಾಂಡ್. ಸೊ ಅದನ್ನು ಬರೀತೀರಿ, ಅದು ಮುಗಿದ ಕೂಡಲೇ ಪಾಪ್ಯುಲೇಷನ್ ಫೋರ್ಕಾಸ್ಟ್ ಅದು ಬರೀತೀರಿ, ಅದು ಮುಗಿದ ತಕ್ಷಣ ಫಸ್ಟ್ ಫಾರ್ಮುಲಾ ಅರ್ಥಮೆಟಿಕ್ ಮೆಥಡ್ ಅದು ಬರೀತೀರಿ, ದೆನ್ ರೈಟ್ ದ ಫಾರ್ಮುಲಾ. ಸೊ ಆ ಫಾರ್ಮುಲಾ ಒಳಗೆ ಏನು ಟರ್ಮ್ಸ್ ನೀವು ಯೂಸ್ ಮಾಡಿರ್ತಾರೆ, ಲೈಕ್ P ಈಸ್ ಈಕ್ವಲ್ ಟು ಪಾಪ್ಯುಲೇಷನ್, ಬಿಕಾಸ್ ವಿ ಆರ್ ಫೈಂಡಿಂಗ್ ದ ಫ್ಯೂಚರ್ ಫೋರ್ಕಾಸ್ಟೆಡ್ ಪಾಪ್ಯುಲೇಷನ್. ಸೊ ಆ ಪಾಪ್ಯುಲೇಷನ್ ಎದುರಾಗ ಬರ್ತೈತಿ, ವೆದರ್ ಯು ವಿಲ್ ಗೆಟ್ ಇನ್ ಥೌಸಂಡ್ಸ್, ವೆದರ್ ಯು ವಿಲ್ ಗೆಟ್ ಇನ್ ಲ್ಯಾಕ್ಸ್. ಸೊ ಟ್ರೈ ರಿಕಲೆಕ್ಟಿಂಗ್. ಓಕೆ, ಸೊ ಓದಿದ್ರೆ ನಿಮ್ಗೆ ಗೊತ್ತಾಗ್ತವೆ ಇವೆಲ್ಲ. ಸೊ ಅದನ್ನು ಬ್ರ್ಯಾಕೆಟ್ದಾಗ ಬರೀಬೇಕು. ಸೊ ಯಾವುದತ್ರೊಳಗೆ ಯೂನಿಟ್ ಇತ್ತಂದರೆ ಯೂನಿಟ್ ಬರೀಬೇಕು, ಲೈಕ್ ಫರ್ದರ್ ಫಾರ್ಮುಲೆ ವೆನ್ ಯು ಗೋ ಹೆಡ್. MM ಇತ್ತಂದರೆ MM ಬರೀಬೇಕು, ಮೀಟರ್ ಬರೀಬೇಕು, ಕಿಲೋ ನ್ಯೂಟನ್. ಸೊ ಆ ಫಾರ್ಮುಲಾ ನೀವು ಯಾವ ಟೈಪ್ ಬರೀಬೇಕಂದ್ರೆ ಜಸ್ಟ್ ಡೀಟೇಲ್ ಫಾರ್ಮುಲಾ ಅಲಾಂಗ್ ವಿತ್ ದಿ ಯೂನಿಟ್ಸ್ ಯು ಶುಡ್ ರೈಟ್, ಬಿಕಾಸ್ ಯೂನಿಟ್ಸ್ ಪ್ಲೇ ಮೇಜರ್ ರೋಲ್. ನೀವು ಈಗ ಓದ್ತಿದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಲೈಕ್ ಯೂನಿಟ್ ಕನ್ವರ್ಷನ್ ಒಳಗೆ ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರೂ ಯು ವಿಲ್ ಕಂಪ್ಲೀಟ್ಲಿ ಮೇಕ್ ದ ಸೊಲ್ಯೂಷನ್ ರಾಂಗ್. ಜಸ್ಟ್ ಒಂದು 0.1 ಇದೆ 0.01 ಬರೋದ್ರಂದ್ರೆ ನಿಮ್ದು ಆನ್ಸರ್ ರಾಂಗ್ ಆಗಿಬಿಡ್ತೈತಿ. ಸೊ ದಟ್ಸ್ ವೈ ಯೂನಿಟ್ ಪ್ಲೇಸ್ ವೆರಿ ಮೇಜರ್ ರೋಲ್. ಸೊ ಆ ಫಾರ್ಮುಲಾ ಬುಕ್ ಸೈಡ್ ಇಡಲೇಬೇಕು ನೀವು ಕಂಪಲ್ಸರಿ ವೆನ್ ಯು ಆರ್ ಪ್ರಿಪೇರಿಂಗ್ ದ ನೋಟ್ಸ್. ಸೊ ಇಲ್ಲಿ ನೋಟ್ಸ್ ಬರ್ಕೊಳ್ಳೋದು, ಆ ಫಾರ್ಮುಲಾ ಬಂದ ತಕ್ಷಣ ಹಿಯರ್ ಯು ವಿಲ್ ಬಿ ರೈಟಿಂಗ್ ದ ಫಾರ್ಮುಲಾ, ದ್ಯಾಟ್ಸ್ ಇಟ್. ಸೊ ಕಂಟಿನ್ಯೂ. ಸೊ ಆಮೇಲೆ ವೆನ್ ಯು ಆರ್ ಮೇಕಿಂಗ್ ದ ನೋಟ್ಸ್ ಅಲ್ಲ, ನಾನು ಆಗಲೇ ಏನು ವಿಡಿಯೋ ಹೇಳಿದ್ದ ಅದನ್ನು ನೋಡಿರಿ, ಬಿಕಾಸ್ ದೇರ್ ಐ ಹ್ಯಾವ್ ಶೇರ್ಡ್ ದ ಸ್ಯಾಂಪಲ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ನೋಟ್ಸ್. ಸೊ ಅದನ್ನು ನೀವು ನೋಡಿದ್ರೆ ಅಂದ್ರೆ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ. ಸೊ ಅದರ ಪ್ರಕಾರನ ಕ್ರಿಸ್ಪ್ ಆಗಿ, ಸೊ ಡೀಟೇಲ್ ಆಗಿ ಫ್ಯಾನ್ಸಿ ಆಗಿನೂ ನೋಟ್ಸ್ ಬರೀಬಾರ್ದು, ಟೂ ಮಚ್ ಕಂಜೆಸ್ಟೆಡ್ ಆಗಿನೂ ಬರೀಬಾರ್ದು. ನೀವು ನೋಟ್ಸ್ ನೋಡಿದ ತಕ್ಷಣ ನಿಮ್ದು ಹ್ಯಾಂಡ್ ರೈಟಿಂಗ್ ಐತೆ ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಸೊ ಲೈಕ್ ದ್ಯಾಟ್ ಯು ಶುಡ್ ಮೇಕ್ ದ ನೋಟ್ಸ್, ಲೈಕ್ ಡೀಟೇಲ್ ಆಗಿ ಪ್ರಾಪರಾಗಿ ನೋಟ್ಸ್ ಬರೀರಿ, ಫಾರ್ಮುಲಾ ಬುಕ್ ಮೇಂಟೈನ್ ಮಾಡಿರಿ. ಸೊ ದ್ಯಾಟ್ ಫಾರ್ಮುಲಾ ಬುಕ್ ಶುಡ್ ಹ್ಯಾವ್ ಫಾರ್ಮುಲಾ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಆ ಬುಕ್ಕನ್ನು ನಿಮ್ಗೆ ಶಾರ್ಟ್ ನೋಟ್ ಥರ ವರ್ಕ್ ಆಕೈತಿ ಒನ್ಸ್ ಯು ಕಂಪ್ಲೀಟ್ ದ entire syllabus. Okay, so now coming back, like I told you to leave 2 pages. So why you have to leave those 2 pages? See, ನೀವು ಎಲ್ಲಾದರೂ like when you are solving the question papers of GATE, IES, SSC, JE or any other state government exams and all, so ನಿಮಗೆ ಆ ಚಾಪ್ಟರ್ದು ಒಂದು ಹೊಸ ಕಾನ್ಸೆಪ್ಟ್ ಅದು ಏನಾದರೂ ಕ್ವಶನ್ ಬಂತಂದ್ರೆ, ಬಿಕಾಸ್ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್. ವೆನೆವರ್ ಯು ಸಿ ಎನಿ ಕ್ವಶನ್ ಪೇಪರ್ಸ್ 2 or 3 ನ್ಯೂ ಕಾನ್ಸೆಪ್ಟ್ಸ್ ವಿಲ್ ಬಿ ದೇರ್ ಆಲ್ವೇಸ್. ಸೊ ಆ ಟೈಪ್ ಇಫ್ ಯು ಕಮ್ ಅಕ್ರಾಸ್ ಎನಿಥಿಂಗ್ ಅಲ್ಲ, ಆ 2 pages ಏನು ನೀವು ಬಿಟ್ಟಿರ್ತಿರಲ್ಲ, ಸೊ ದೇರ್ ಯು ವಿಲ್ ಬಿ ರೈಟಿಂಗ್ ದೋಸ್ ನ್ಯೂ ಕನ್ಸೆಪ್ಟ್ಸ್ ಪರ್ಟೇನಿಂಗ್ ಟು ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ, ವೆರಿ ವೆರಿ ಸಿಸ್ಟಮೆಟಿಕ್ ನೋಟ್ಸ್ ಯು ವಿಲ್ ಹ್ಯಾವ್ ವಿತ್ ಯು. ಓಕೆ, ಸೊ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಸೋ ಮಚ್, ಬಿಕಾಸ್ ದ ವೇ ಯು ಪ್ರಿಪೇರ್ ದ್ಯಾಟ್ ಮಚ್ ಈಸಿ ಇಟ್ ವಿಲ್ ಬಿ ಫಾರ್ ಯು ಡ್ಯೂರಿಂಗ್ ರಿವಿಷನ್. ಈಗ ನಮ್ಮದು ಕೋರ್ಸ್ ಜಾಯ್ನ್ ಆದ ಸ್ಟೂಡೆಂಟ್ಸ್ ಹೇಳ್ತಾರೆ ನನಗೆ, ಮೇಡಮ್ 3-4 ಸಬ್ಜೆಕ್ಟ್ಸ್ ಮುಗಿದು ಮೇಡಮ್, ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ ಫಾರ್ಗೆಟಿಂಗ್ ದ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಆಲ್. This happens with each and every aspirant. ನೀವು ಇವನ್ ಫಸ್ಟ್ ರ್ಯಾಂಕ್ ಸೆಲೆಕ್ಟೆಡ್ ಸ್ಟೂಡೆಂಟಿಗೂ ಕೇಳಿರಿ, ಅವರು ಇದನ್ನು ಹೇಳ್ತಾರೆ. ಸೊ ವೆನ್ ಯು ಆರ್ ಪ್ರಿಪೇರಿಂಗ್
ನಿಮಗೆ ಅದು ಮರ್ತಂಗದ ಫೀಲ್ ಆಗತೈತಿ. ಸೊ ದ್ಯಾಟ್ಸ್ ವೈ ರಿವಿಷನ್ ಟೈಮ್ ಶುಡ್ ಬಿ ವೆರಿ ವೆರಿ ಸಿಸ್ಟಮೆಟಿಕ್, ಈಸಿ. ಸೊ ನಿಮಗೆ ರಿವಿಷನ್ ಈಸಿ ಆಗಬೇಕಂದ್ರೆ ವಿಚ್ ಯು ವಿಲ್ ಬಿ ಡೂಯಿಂಗ್ 1 month ಬಿಫೋರ್ ಆ್ಯಕ್ಚುಯಲ್ ಎಕ್ಸಾಮ್. ನೀವು ಈಗ ಎಷ್ಟು ಕಷ್ಟಪಟ್ಟು ಓದಿ ನೋಟ್ಸ್ ರೆಡಿ ಮಾಡ್ಕೋತೀರಿ, ನಿಮಗೆ ರಿವಿಷನ್ ಅಷ್ಟೊಂದು ಈಸಿ ಆಗ್ತೈತಿ ಆವಾಗ. ಇಲ್ಲಾಂದ್ರೆ ನಿಮಗೆ ರಿವಿಷನ್ ಭಾಳ ಡಿಫಿಕಲ್ಟ್ ಆಗ್ತೈತಿ. ಸೊ ವೇರ್ ಲೈಕ್ ಅಗೇನ್ ವೆನ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ರಿವಿಷನ್, ವೆನ್ ದೇ ಆರ್ ಪ್ರಾಕ್ಟೀಸಿಂಗ್ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್, ನೀವು ಆವಾಗ ಫ್ರೆಶ್ ಆಗಿ ಓದಬೇಕಾಗ್ತೈತಿ. ವೇರ್ ಯು ವಿಲ್ ಬಿ ಲ್ಯಾಗಿಂಗ್. ಸೊ ನಾನು ಏನು ನಿಮಗೆ ಇನ್ಪುಟ್ಸ್ ಕೊಟ್ಟಲ್ಲ ನಿಮಗೆ ಭಾಳ ಅನಿಸ್ಬೋದು, ಅಥವಾ ಯು ಫೈಂಡ್ ಆಲ್ ದೀಸ್ ಸಜೆಷನ್ಸ್ ಟು ಇಂಪ್ಲಿಮೆಂಟ್ ಪ್ರಾಕ್ಟಿಕಲಿ ಲಿಟಲ್ ಡಿಫಿಕಲ್ಟ್. ಎಸ್, ದಿಸ್ ಇಸ್ ಡಿಫಿಕಲ್ಟ್ ಬಿಕಾಸ್ ಯು ಆರ್ ಟಾರ್ಗೆಟಿಂಗ್ ಫಾರ್ ಗೌರ್ಮೆಂಟ್ ಜಾಬ್ ಆಫ್ ಮಿನಿಮಮ್ 50K ಸ್ಯಾಲ್ರಿ. ಸೊ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ಇಷ್ಟು ಎಫರ್ಟ್ಸ್ ಹಾಕ್ಲೇಬೇಕ್ರಿ ಸರ್. ಇಷ್ಟು ಎಫರ್ಟ್ಸ್ ಹಾಕಲಿಲ್ಲ ಅಂದ್ರೆ ನಿಮಗೆ ಸಿಗೋದಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ, ಲಾಸ್ ಆಗೋದು ನಿಮಗೆ. ಸೊ ದ್ಯಾಟ್ಸ್ ದ ರೀಸನ್ ನಾವು ನಮ್ದು ಇನ್ಸ್ಟಿಟ್ಯೂಟ್ ಒಳಗಾಯ್ತು, ನಾನಾಯ್ತು, ಅಗದಿ ವಿ ಡಿಸ್ಕಸ್ ಲೈಕ್ ವೆರಿ ವೆರಿ ಪರ್ಫೆಕ್ಟ್ ಸ್ಟ್ರಾಟಜಿ. ರ್ಯಾಂಡಮ್ ಆಗಿ ಏನೂ ಡಿಸ್ಕಷನ್ ಇಲ್ಲ, ಎವ್ರಿಥಿಂಗ್ ಲೈಕ್ ವೆರಿ ಕ್ವಾಲಿಟಿ ಡಿಸ್ಕಷನ್ ಆ್ಯಂಡ್ ವಾಟ್ ಈಸ್ ನೀಡೆಡ್ ಫಾರ್ ದ ಎಕ್ಸಾಮ್, ದ್ಯಾಟ್ಸ್ ಇಟ್. ಯಾಕಂದ್ರೆ ನಿಮ್ಗೆ ಎಂಡ್ ಆಫ್ ದ ಡೇ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್. ಯಾಕಂದ್ರೆ ಎಇಗೆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡ್ಯಾರು, ಜೆಇಗಂತೂ ಇಂಟರ್ವ್ಯೂ ಇಲ್ಲ. ಸೊ ದ ವೇ ಯು ಪರ್ಫಾರ್ಮ್ ಇನ್ ಯುವರ್ ಎಇ ಎಕ್ಸಾಮ್ ದ್ಯಾಟ್ ವಿಲ್ ಲೀಡ್ ಟು ಯುವರ್ ಸೆಲೆಕ್ಷನ್ ಡೈರೆಕ್ಟ್ಲಿ. ಈಗ RWS ಎಇ ಆಗಿತ್ತು. ಸೊ ದ ವೇ ಯು ಪರ್ಫಾರ್ಮ್, ಇಂಟರ್ವ್ಯೂ ನಿಮಗೆ ಟೆನ್ಷನ್ ಇಲ್ಲ. ಸೊ ದ್ಯಾಟ್ಸ್ ದ ರೀಸನ್ ನಾನು ನಿಮ್ಗೆ ಹೇಳಾಕ್ತೀನಿ, ಒಂದು ಸಬ್ಜೆಕ್ಟ್ ನೀವು ಓದ್ತಿರ್ತಿರಲ್ಲ, ಪರ್ಫೆಕ್ಟಾಗಿ ಓದ್ರಿ. ಎನಿ ಎಕ್ಸ್ಟ್ರಾ ನಿಮ್ಗೆ ಯಾವುದೋ ಕ್ವಶನ್ ಪೇಪರ್ ಒಳಗೆ ಸಿಕ್ತಂದ್ರೆ ರೈಟ್ ಡೌನ್ ದೋಸ್ ಎಕ್ಸ್ಟ್ರಾ ಥಿಂಗ್ಸ್ ಸೊ ದ್ಯಾಟ್ ಆ ಚಾಪ್ಟರ್ ರಿಲೇಟೆಡ್, ಆ ಸಬ್ಜೆಕ್ಟ್ ರಿಲೇಟೆಡ್ ವಿಲ್ ಬಿ ಇನ್ ಓನ್ಲಿ ಒನ್ ಬುಕ್. ಸೊ ನಾಳೆ ನೀವು ಯಾವಾಗ ಎಕ್ಸಾಮ್ಗಿಂತ 1 month ಬಿಫೋರ್ ರಿವಿಷನ್ ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ಜಸ್ಟ್ ಟೇಕ್ ದ್ಯಾಟ್ ಬುಕ್ ಆ್ಯಂಡ್ ಡೂ ರಿವಿಷನ್. ಸೊ ಡೆಫಿನೆಟ್ಲಿ ಯು ವಿಲ್ ಥ್ಯಾಂಕ್ ಮಿ ಡ್ಯೂರಿಂಗ್ ದಟ್ ಟೈಮ್. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಬರ್ದಿರ್ತೀರಿ, ಅಷ್ಟು ಈಸಿಯಾಗಿ ನಿಮ್ದು ರಿವಿಷನ್ ಆಕೈತಿ. ದಿಸ್ ವಿಲ್ ಹೆಲ್ಪ್ ಯು ಇನ್ ಗೆಟಿಂಗ್ ಸಿಲೆಕ್ಟೆಡ್. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸನ್ನ RWS ಅಥವಾ ಅದರ್ ಎಕ್ಸಾಮ್ಸ್ ಒಳಗೆ ಜಸ್ಟ್ 1 or 2 ಮಾರ್ಕ್ದಿಂತ ಮಿಸ್ ಆಗಿ ಬೇಜಾರು ಮಾಡ್ಕೊಂಡವ್ರು ಅದಾರು. ಜಸ್ಟ್ ಇಮ್ಯಾಜಿನ್, ಈಗ 100 ಸೀಟ್ಸ್ ಇದ್ವು ಅಂದ್ರೆ 101 ಬಂದವ್ರು ಎಷ್ಟು ಬೇಜಾರಾಗ್ತೈತೆ ನೋಡ್ರಿ. ಜಸ್ಟ್ ಅವ್ರು ಹಾರ್ಡ್ಲಿ ಡೆಸಿಮಲ್ ಮಾರ್ಕ್ಸ್ ಒಳಗೆ ಡಿಫ್ರೆನ್ಸ್ ಇರ್ತೈತಿ. ಸೊ ಇವು ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿರ್ತೀನಲ್ಲ, ಇವನು ನೀವು ಇಂಪ್ಲಿಮೆಂಟ್ ಮಾಡಿದ್ರಂದ್ರೆ ಡೆಫಿನೆಟ್ಲಿ ನೀವು ಸಿಲೆಕ್ಟ್ ಆಗೇ ಆಗ್ತೀರಿ. ದ್ಯಾಟ್ ಈಸ್ ಮೈ ಅಶ್ಯೂರೆನ್ಸ್. ಸೊ ಈ ಟೈಪ್ ನಾನು ಲಾಟ್ ಆಫ್ ಟ್ರಿಕ್ಸ್ದು ವೀಡಿಯೋಸ್ ಆಲ್ರೆಡಿ ಮಾಡೀನಿ. ಜಸ್ಟ್ ಗೋ ಟು ಅವರ್ ದಿಸ್ ಒನ್ SandPoint ಅನೌನ್ಸ್ಮೆಂಟ್ಸ್ ಪ್ಲೇಲಿಸ್ಟ್. ಸೊ ಅದ್ರೊಳಗೆ ನಾನು ಲೈಕ್ ಈ ಸ್ಟೂಡೆಂಟ್ಸ್ ನಮ್ಮ ಕೋರ್ಸ್ ಜಾಯ್ನ್ ಆದ ಕೂಡಲೇ ಅದನ್ನೂ ಕೇಳ್ತಾರೆ, ಮೇಡಮ್ ನಾನು ಟೆಸ್ಟ್ ಸೀರೀಸ್ ಕೊಟ್ಟ ಕೂಡಲೇ ನೆಗೆಟಿವ್ ಮಾರ್ಕ್ ಜಾಸ್ತಿ ಆಗಾಕತ್ತವು, ಗೆಸ್ ಯಾವ ಟೈಪ್ ಮಾಡಬೇಕು. ಸೊ ಈ ವಿಡಿಯೋ ಒಳಗೆ ನಾನು ಡೀಟೇಲಾಗಿ ಡಿಸ್ಕಷನ್ ಮಾಡೀನಿ ಅದ್ರ ಬಗ್ಗೆ. ಲೈಕ್ ನೀವು MCQs ಹೆಂಗೆ ಚಾನ್ಸ್ ತೊಗೊಳ್ಬೋದು ಎಕ್ಸಾಮ್ ಒಳಗೆ, ಹೌ ಟು ಅವಾಯ್ಡ್ ನೆಗೆಟಿವ್ ಮಾರ್ಕಿಂಗ್, ಹೌ ಯು ಕ್ಯಾನ್ ಸ್ಕೋರ್, ಲೈಕ್ ಹೌ ಯು ಕ್ಯಾನ್ ಸಾಲ್ವ್ ವಿದೌಟ್ ಕ್ಯಾಲ್ಕುಲೇಟರ್ ಇಫ್ ಕ್ಯಾಲ್ಕುಲೇಟರ್ ಇಸ್ ನಾಟ್ ಅಲೌಡ್ ಇನ್ ದ ಎಕ್ಸಾಮ್. ಸೊ ಡೀಟೇಲಾಗಿ ಈ ಪ್ಲೇ ಲಿಸ್ಟ್ ಒಳಗೆ ಡಿಸ್ಕಷನ್ ಮಾಡೀನಿ ನಾನು. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಡೈಲಿ ಸ್ಪೆಂಡ್ 1 hour ಆಫ್ ಟೈಮ್ ಇನ್ ದ ಈವ್ನಿಂಗ್ ಆ್ಯಂಡ್ ಗೋ ಥ್ರೂ ಆಲ್ ದ ವೀಡಿಯೋಸ್. ಸೊ ನಮ್ಮದು ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ, ಎಲ್ಲ ವೀಡಿಯೋಸ್ ನೋಡ್ಕೊತ ಹೋಗ್ರಿ ನೀವು. ಯಾಕಂದರೆ ಈ ಟೈಪ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇರೆ ಬೇರೆ ನೋಟಿಫಿಕೇಶನ್ ಒಳಗೂ ಡಿಸ್ಕಷನ್ ಮಾಡಿರ್ತೀನೋ ಅದೇ ನಿಮಗೆ ಹೆಲ್ಪ್ ಆಕೈತಿ. ಜಸ್ಟ್ ಸ್ಪೆಂಡ್ 1 hour ಡೈಲಿ, ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಸೊ ಇನ್ನೊಂದು ಪ್ಲೇ ಲಿಸ್ಟ್ ಐತಿ. ಸೊ ಈ ಪ್ಲೇ ಲಿಸ್ಟ್ ಒಳಗೆ ನಾನು ಸ್ಟೂಡೆಂಟ್ಸದ್ದು ಇಂಟ್ರ್ಯಾಕ್ಷನ್ ನಾನು ಕಂಡಕ್ಟ್ ಮಾಡೀನಿ, ಲೈಕ್ ಇಂಟ್ರಾಕ್ಟಿವ್ ಸೆಷನ್ಸ್. ಸೊ ಅವರು ನಮ್ಮ ಸ್ಟೂಡೆಂಟ್ಸನ್ನು ಲೈಕ್ ದೇ ಆರ್ ವರ್ಕಿಂಗ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಸೊ ದೇ ಹ್ಯಾವ್ ಶೇರ್ಡ್ ದೇರ್ ಸ್ಟ್ರಾಟಜೀಸ್ ಆ್ಯಂಡ್ ಆಲ್. ಸೊ ನೀವು ಅದನ್ನು ಚೆಕ್ ಮಾಡಿರಿ, ಅಲ್ಲಿ ಡೀಟೇಲ್ ಆಗಿನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತೈತಿ. ಬಿಕಾಸ್ ಅವ್ರು ತಮ್ಮದು ಸ್ಟ್ರಾಟಜಿನ ನಿಮ್ಗೆ ಶೇರ್ ಮಾಡ್ತಾರೆ, ಪ್ರಾಕ್ಟಿಕಲ್ ಸ್ಟ್ರಾಟಜಿ. ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಯು ಕ್ಯಾನ್ ಪ್ರಿಪೇರ್. ಓಕೆ, ಸೊ ಹೋಪ್ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ನೋಟ್ಸ್ ನಾನು ಯಾವ ಟೈಪ್ ಮಾಡಬೇಕಂತ ಫಾಲೋ ದಿಸ್. ಡೆಫಿನೆಟ್ಲಿ ಯು ವಿಲ್ ಬಿ ರಿಮೆಂಬರಿಂಗ್ ದಿಸ್. ಡೆಫಿನೆಟ್ಲಿ ಯು ವಿಲ್ ಬಿ ರಿಮೆಂಬರಿಂಗ್ ಮೀ when you will be doing revision very much near to the exam. And at the end I want to say that we have launched the course for this urban water supply, WRD, PWD, AEE. So for all the civil engineering government exams ಗೆ ನಮ್ಮದು ಕೋರ್ಸ್ ಅವೈಲೇಬಲ್ ಐತಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್, ದಟ್ ಈಸ್ 99160858584471411748. ಸೊ ನಿಮಗೆ ಕೋರ್ಸ್ ಜೊತೆ ಎಂಟೈರ್ ವಿಡಿಯೋ ಲೆಕ್ಚರ್ಸ್ ಯು ವಿಲ್ ಗೆಟ್ ಚಾಪ್ಟರ್ ವೈಸ್ ವೆರಿ ಮಚ್ ಇನ್ ಡೀಟೇಲ್ ಫ್ರಮ್ ಬೇಸಿಕ್ಸಿಂದ ನಾವು ಟೀಚ್ ಮಾಡಿವು. ಸೊ ಸ್ಟೂಡೆಂಟ್ ನಾನು ಕಾಲ್ ಮಾಡಿದಾಗ ಅದಕ್ಕೆ ಕೇಳ್ತಾರೆ, ಮೇಡಮ್ ನೀವು ಬೇಸಿಕ್ಸಿಂದ ಟೀಚ್ ಮಾಡಿರೋ ಇಲ್ಲೋ, ನ್ಯೂಮರಿಕಲ್ ಸಾಲ್ವ್ ಮಾಡಿರೋ ಇಲ್ಲೋ. ಸೊ ವಿ ಹ್ಯಾವ್ ಟಾಟ್ ರೈಟ್ ಫ್ರಮ್ ದ ಬೇಸಿಕ್ಸ್. ಸೊ ದ್ಯಾಟ್ಸ್ ದ ರೀಸನ್ ವಿ ಹ್ಯಾವ್ ಗಾಟ್ ದಿಸ್ ರಿಸಲ್ಟ್.
So getting this result is not that easy from student point of view as well as from our point of view. So we provide entire detailed video lectures, test series and PDF materials also for all the high weightage subjects at very reasonable pricing. And along with that, once you join the course, I will be discussing preparation strategy also. ಅಂದರೆ ಏನೋ ನೀವು ವರ್ಕ್ ಮಾಡ್ತಿದ್ರ, MTech ಮಾಡ್ತಿದ್ರ, ಹೋಲ್ ಡೇ ಡಿವೋಟ್ ಮಾಡ್ತಿದ್ರ, GS ಕ್ಲಾಸಸ್ ಅಟೆಂಡ್ ಮಾಡ್ತಿದ್ರ, ಆಮೇಲೆ ನೀವು ಆಲ್ರೆಡಿ ಸ್ವಲ್ಪ ಎಕ್ಸಾಮ್ಸ್ ಬರೆದಿರ್ತೀರಿ, ಸ್ವಲ್ಪ ಮಾರ್ಕ್ಸ್ ನಿಮ್ಮದು ಮಿಸ್ ಆಗಿರುತ್ತೆ. ಸೊ ವಾಟ್ ಎವರ್ ಇಸ್ ದೇರ್, ಇಫ್ ಯು ಶೇರ್ ಯುವರ್ ಪ್ರಾಬ್ಲಮ್ಸ್ ವಿತ್ ಮೀ, ಐ ವಿಲ್ ಬಿ ಡಿಸ್ಕಸಿಂಗ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಆ್ಯಸ್ ಪರ್ ದ್ಯಾಟ್ ಇಂಡಿವಿಜುವಲಿ. ಯಾಕಂದ್ರೆ ಪ್ರತಿ ಸ್ಟೂಡೆಂಟದ್ದು ಪ್ರಿಪ್ರೇಷನ್ ಮೆಥಡಾಲಜಿ ಡಿಫ್ರೆಂಟ್ ಇರ್ತೈತಿ. ಸೊ ಐ ವೋಂಟ್ ಬಿ ಡಿಸ್ಕಸಿಂಗ್ ದಿಸ್ ಇನ್ ಗ್ರೂಪ್. ಸೊ ಇಂಡಿವಿಜುವಲಿ ನೀವು ಕೋರ್ಸ್ ಜಾಯ್ನ್ ಆದ ಕೂಡಲೇ ನಾನು ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತನು. ಆ್ಯಂಡ್ ಒನ್ಸ್ ದಿಸ್ ಅರ್ಬನ್ ವಾಟರ್ ಸಪ್ಲೈ ಆಯಿತು ಅಥವಾ ಯಾವುದೇ ಎಕ್ಸಾಮದ ನೋಟಿಫಿಕೇಶನ್ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ತಾರಲ್ಲ, ಸೊ 1 month or 1.5 months ಬಿಫೋರ್ ನಮ್ದು ಆಲ್ ಕೋರ್ಸ್ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಜೊತೆ ನಾನು ರಿವಿಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೇನೆ. ಸೊ ದಿಸ್ ವಿಲ್ ಬಿ ಓನ್ಲಿ ವಿತ್ ಅವರ್ ಕೋರ್ಸ್ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಾವು ಏನು ಟೀಚ್ ಮಾಡಿರ್ತೀವಿ ನಮ್ಗೆ ಗೊತ್ತಿರತ್ತೆ, ಅದ್ರ ಪ್ರಕಾರನ ನಾವು ರಿವಿಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ ಅವ್ರ ಜೊತೆ. ಸೊ ನೀವು ಕೋರ್ಸ್ ಜಾಯ್ನ್ ಆದ ತಕ್ಷಣ ಎಟ್ ದ ಎಂಡ್, ಸೊ ದಟ್ಸ್ ವೈ ಆ ಡೇ ಬರೋಕ್ಕಿಂತ ಮುಂಚೆ ಯು ಟ್ರೈ ಕವರಿಂಗ್ ದ ಸಿಲೆಬಸ್ ಆ್ಯಸ್ ಪರ್ ವಾಟ್ ಐ ಡಿಸ್ಕಸ್ಡ್ ನಾವು. ಲೈಕ್ ಲೆಕ್ಚರ್ಸ್ ಕೇಳಿ ನೋಟ್ಸ್ ಬರ್ಕೋರಿ, ನೀಟಾಗಿ ಟೆಸ್ಟ್ ಸೀರೀಸ್ ಕೊಡ್ರಿ. ಸೊ ನಾನು ಯಾವಾಗ ನಿಮ್ಮೆಲ್ಲರ ಜೊತೆ ಒಂದು ಕ್ಲೋಸ್ಡ್ ಗ್ರೂಪ್ ಒಳಗೆ, ಲೈಕ್ ಹೂ ಎವರ್ ಹ್ಯಾವ್ ಜಾಯಿಂಡ್ ಅವರ್ ಸ್ಟ್ಯಾಂಡ್ ಪಾಯಿಂಟ್ ಕೋರ್ಸ್, ಸೊ ನಿಮ್ಮ ಜೊತೆ ಅಷ್ಟೇ ನಾನು ರಿವಿಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ. ಯು ಕ್ಯಾನ್ ಇಂಪ್ಲಿಮೆಂಟ್ ದೋಸ್ ಸ್ಟ್ರಾಟಜೀಸ್ ಆ್ಯಂಡ್ ಗೆಟ್ ಯುವರ್ ಮಾರ್ಕ್ಸ್ ಟು ಹೈ ಲೆವೆಲ್ ಆ್ಯಂಡ್ ಸಿ ಟು ಇಟ್ ದಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್ in this upcoming exam. Okay, so saying this, all the very best. And if you need any such of the videos like how to make notes, so ಈ ಟೈಪ್ ಏನೋ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ you can just call me or you can WhatsApp me. Definitely I will be making a detailed video on all your doubts, everything. Okay, so saying this, all the very best. Stay tuned with Sandpoint Stream YouTube channel and join our Telegram channel, wherein the students are discussing all the technical informations very much in detail. And also I want to tell you that if students ಯಾರು ನಮ್ಮದು ಕೋರ್ಸ್ ಜಾಯ್ನ್ ಆಗ್ಯಾರಲ್ಲ ಅವರಿಗೆ ನಾವು ಫ್ರೀ ಪ್ರೀವಿಯಸ್ ಇಯರ್ಸ್ 15 to 20 years ಕ್ವಶನ್ ಪೇಪರ್ಸ್ದು ವಿತ್ ಸೊಲ್ಯೂಷನ್ಸ್ ವಿ ಆರ್ ಪ್ರೊವೈಡಿಂಗ್. ಆಮೇಲೆ ಆ ಕ್ವಶನ್ ಪೇಪರ್ ಸೊಲ್ಯೂಷನ್ ಪ್ರೊವೈಡ್ ಮಾಡಕತ್ತವರು ಹೂ ಈಸ್ ವರ್ಕಿಂಗ್ ಆ್ಯಸ್ AE ಇನ್ PWD. ಆಮೇಲೆ ಅವ್ರದ್ದು KPTCL ರ್ಯಾಂಕ್ ಬಿಲೋ 4th ರ್ಯಾಂಕ್ ಬಂದಿತ್ತು. ಸೊ ಲೆಸ್ ದೆನ್ 4th ರ್ಯಾಂಕ್ ಅವ್ರದ್ದು KPTCL ಬಂದಿತ್ತು. ಸೊ ಅವರನ್ನು ಆಮೇಲೆ ನಾವು ಯಾವುದೋ ಮಾಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ವಿ ಅಲ್ಲ, ಸೊ ಫಾರ್ ಪ್ರೀವಿಯಸ್ ಎಕ್ಸಾಮ್ಸ್, ಸೊ ಫಸ್ಟ್ ರ್ಯಾಂಕ್ ಬರ್ದಿತ್ತು ಅವ್ರದ್ದು. ಸೊ ಅವರನ್ನು ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಿ ಕೊಡಕತ್ತಾರೆ ನಮಗೆ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್ ಫಾರ್ ಯು ಆ್ಯಂಡ್ ದಿಸ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಫ್ರೀ. ಸೊ ನೀವು ಕೋರ್ಸ್ ಜಾಯಿನ್ ಆದಮೇಲೆ ನಾವು ಇಷ್ಟೊಂದು ಈ ಟೈಪ್ ಎಲ್ಲ ಫ್ರೀ ಕೊಡ್ತೀವೋ, ಸೊ ಯು ವಿಲ್ ನಾಟ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕೀಪ್ ಟೆಲಿಂಗ್ ಆಲ್ ದೋಸ್ ಸ್ಟಫ್ಸ್. ಇವನ್ ಐ ವಿಲ್ like for environmental engineering we have provided 1500 MCQs plus extra numericals for free. So all this we keep giving, we never charge anything extra for this. Once you join the course, all this you will be getting for free. Okay, so see you soon with yet another informative video.